ಹಾಯ್ ಹಲೋ ನಮಸ್ತೆ, ನಾನು ಭವಾನಿ. ಇವತ್ತು ನಾನಿದ್ದೀನಿ ನರ್ತಕಿ ಟಾಕೀಸ್ನಲ್ಲಿ. ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ, ಇವತ್ತು ಟಾಕ್ಸಿಕ್ ಚಿತ್ರ ಅದ್ದೂರಿಯಾಗಿ ಎಲ್ಲ ಕಡೆ ಬಿಡುಗಡೆ ಆಗಿದೆ ಅಂತ. ಆಲ್ರೆಡಿ ಫಸ್ಟ್ ಶೋ ಒಳಗಡೆ ನಡೀತಿದೆ. ಸೆಕೆಂಡ್ ಶೋಗೋಸ್ಕರ ಇಲ್ಲಿ ಜನಗಳು ಕಾಯ್ತಿದ್ದಾರೆ. ಬನ್ನಿ, ಅವ್ರು ಯಾವ ಥರ ನಿರೀಕ್ಷೆ ಮಾಡ್ತಿದ್ದಾರೆ, ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೇಳೋಣ. ಫಸ್ಟ್ ಶೋ ಹೋಗ್ಬಿಡುತ್ತೆ, ಸಿಗಲಿಲ್ವಾ? ಎಷ್ಟು ಗೊಂದಲ ಆಯಿತು ನಿಮಗೆ ಟಿಕೆಟ್ ಟಿಕೆಟ್ ಸಿಕ್ಕಿಲ್ಲ. ಈಗ 10:30 ಹೌದಾ? ಏನು ನಿರೀಕ್ಷೆ ಮಾಡಿದ್ದೀರಾ ಟಾಕ್ಸಿಕ್ ಮೂವಿ ನೋಡ್ತಿಲ್ಲ. ಸೊ ನೀವು ಹೇಳಿ ಸರ್, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ? ಅವರಿಂದ ವೇಟ್ ಮಾಡ್ತಾ ಇದ್ದೀನಿ. ಅಂದರೆ ಗೇಟನ್ನು ಹೊರಬೇಡಬೇಕು ಅಂತ ಏನಿಲ್ಲ. ಗೇಟ್ ಹೊರಗಡೆ ಹೋಗ್ಬೇಕು, ಅವನು ಕೊಡಬೇಕು, ಪೊಲೀಸನ್ನು ಹೊಡಬೇಕು, ಅವನು ಕೊಡಬೇಕು ಅಂತ ಆ ಥರ ಏನು ಬೇಡ. ಬೀದರ್ ಊರು ಬೀದರು ಎಲ್ಲ ಬಂದಿದ್ದೆ ನೋಡ್ಬೇಕಂತ ಒಂದು ಅಭಿಮಾನ ಅಂತ ಇಷ್ಟ ಬಂದಿದೆ. ಪೊಲೀಸರು ಉಳಿಬೇಕಾ ಇಲ್ಲ ಅಲ್ಲಿ ನಿಂತ್ಕೊಂಡ್ರೆ ನೋಡಿ ಹಾಗೆಲ್ಲ ಮಾಡಬಾರ್ದು. ಸೊ ನೋಡೋಣ, ಇಲ್ಲಿ 3 ಜನ ಆ್ಯಕ್ಚುಲಿ ಕಾಯ್ತಿದ್ದಾರೆ ಕೈ ಕಟ್ಕೊಂಡು. ನೋ ರಾಕಿ ಬಾಯ್ ಅಂತೆಲ್ಲ ಗೊತ್ತಾಗ್ತಾ ಇದೆ ನೋಡಿದ್ಮೇಲೆ. ನಾವು ಬಂದು 4 ಗಂಟೆಗೆ ಬಂದು ಬೆಳಗ್ಗೆ 4 ಗಂಟೆಯಿಂದ ಎಲ್ಲ ಇಲ್ಲಿ ಸೆಲೆಬ್ರೇಷನ್ ಮಾಡಿ ಪಟಾಕಿ ಸಿಡಿಸಿ ಹೂವಿನರೆಲ್ಲ ಮಾಡಿದ್ದೇವೆ. ಬಟ್ ಸಿನಿಮಾಗೋಸ್ಕರ ಕಾಯಕತ್ತೀವಿ. ನಮ್ಮ ಬಾಸ್ ಇನ್ನೂ ನೋಡಿಲ್ಲ. ದರ್ಶನ ಆದಮೇಲೆ ನಾವು ರಿವ್ಯೂ ಕೊಡ್ತೀವಿ. ಅಲ್ಲಿ ಗಂಟನೆ ನೋಡ್ತಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ನಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಇದೆ, ನಮ್ಮ ಬಾಸಿಂದ ಅದೇ ಇವಾಗ 3 ರೂಲ್ ಇದೆ. ಅದರಲ್ಲಿ ಯಾವ ಥರ ಯಾವ ಪಾತ್ರ ಹೆಂಗೆ ಮಾಡಿದೆ ನಮ್ಮ ಬಾಸ್, ಯಾವ ಥರ ಧೂಳು ಎಬ್ಬಿಸ್ತಾನೆ ಅನ್ನೋದಕ್ಕೆ ನಾವು ಕಾಯಕತ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ಬಾಸ್ದೇ ನಮ್ಮ ಖುಷಿ. ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಾ ಸರ್ ನೀವು? ನಾವು ತುಂಬ ಮೇಡಮ್ ಒಂದು ತಿಂಗಳಿಂದ ಕಾಯ್ತಾನೆ ಇದ್ದೀವಿ. ಡೈಲಿ ಸ್ಟೇಟಸ್, ವಾಟ್ಸಪ್ ಸ್ಟೇಟಸಲ್ಲಿ ಡೈಲಿ ಅದೇ ಸ್ಟೇಟಸ್. ಭಕ್ತರೆಲ್ಲ ಫೋನ್ ಬೇರೆ ಅದನ್ನೇ ಇಡ್ತೇವೆ ಅಂತಿದ್ರೆ ಆ ರೇಂಜಿನ ಅರ್ಜೆಂಟಾಗಿ ನಮ್ಮ ಬಾಸ್ಗೋಸ್ಕರ ನಮ್ಮ ಬಾಸನ್ನೇ ಮೇಡಮ್. ನೋಡೋಣ ನಿಮ್ಮ ನಿರೀಕ್ಷೆ ಏನಾಗುತ್ತೆ ಅಂತ. ಓಕೆ ಓಕೆ ಸರ್ ನೀವು ಹೇಳಿ. ಏನು ನಿರೀಕ್ಷೆ ಮಾಡ್ತಿದ್ದೀರಾ? ನಾವು ತುಂಬ ನಿರೀಕ್ಷೆಯಲ್ಲಿ ಇದ್ದೀವಿ. ಆದಷ್ಟು ಬೇಗ ಬಿಡ್ತೀವಿ. ಹಾಗಾದ್ರೆ ಸೆಕೆಂಡ್ ಶೋ ಬಂದಿದ್ದೀರಾ? ಇವಾಗ ಫಸ್ಟ್ ಇವಾಗ ಫ್ಯಾನ್ ಶೋ ಮುಗ್ತಾ ಇದೆ. ಇವಾಗ ನೆಕ್ಸ್ಟ್ ನಾವು ಕಾಯ್ತಾ ಇದ್ದೀವಿ. ನೋಡಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಮೇಡಮ್, ಇದೊಂದೇ ಫಿಲಮ್ ಅಲ್ಲ, ಎಲ್ಲ ಫಿಲಮ್ಗೂ ನಾವು ಹಿಂಗೆ ಪ್ರಮೋಟ್ ಮಾಡೋದು. ಓನ್ಲಿ ಕನ್ನಡ ಸಿನಿಮಾ. ಯುವರತ್ನ ಇರ್ಬೋದು, ಜೇಮ್ಸ್ ಇರ್ಬೋದು, ಶಿವಣ್ಣನ್ ಇರ್ಬೋದು, ಎಲ್ಲ ಸಿನಿಮಾಗೆ ನಾವು ಹಿಂಗೆ ಬರೋದು. ಬೆಳಿಗ್ಗೆ ಬಂದರೆ ಸಾಯಂಕಾಲವರೆಗೂ ಫಿಲಮ್ ನೋಡಿಕೊಂಡೇ ಹೋಗೋದು. ಆ ಥರನೇ ಯಾವುದೇ ಕನ್ನಡ ಸಿನಿಮಾ ಆಗಲಿ ನಾವು ಹಿಂಗೆ ಸಪೋರ್ಟ್ ಮಾಡೋದು, ಹಿಂಗೆ ಸೆಲಿಬ್ರೇಟ್ ಮಾಡೋದು. ಮೆಜೆಸ್ಟಿಕ್, ನರ್ತಕಿ ಥಿಯೇಟ್ರ್, ಎಲ್ಲ ಥಿಯೇಟ್ರ್ ನೋಡಿ, ಊರ್ವಶಿ ಥಿಯೇಟ್ರ್ ಹೊಡೆದಾಕ್ತಿದ್ದಾರೆ. ತುಂಬಾ ಬೇಜಾರಾಯಿತು ಟಿ ವಿಲೆಲ್ಲ ನೋಡಿ. ಈ ಥಿಯೇಟ್ರ್ ಹೊಡೆದಾಕ್ಬಾರ್ದು ಅಂತ ನಾವು ಕೇಳ್ಕೊತೀವಿ. ಎಲ್ಲರಿಗೂ ಅಷ್ಟೇ ಹೇಳೋದು, ಎಲ್ಲರೂ ಸ್ಟ್ಯಾಂಡಾಗಿ ನಿಂತ್ಕೊಂಡು. ಹಳೆ ಥಿಯೇಟ್ರ್ ಆದ್ರೂ ತುಂಬ ಇಂಟ್ರೆಸ್ಟ್ ಇರೋ ಥಿಯೇಟ್ರು. ದಯವಿಟ್ಟು ಈ ಥಿಯೇಟ್ರನ್ನ ಉಳಿಸ್ಕೊಂಡು ಫಿಲಮ್ನ ಸೂಪರಾಗಿ ಇಟ್ಟು ಮಾಡಬೇಕು. ಅದು ಬಿಟ್ಟು ಇವಾಗ ಟಾಕ್ಸಿಕ್ ಬಗ್ಗೆ ಹೇಳೋದಾದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್ ಟಾಕ್ಸಿಕ್? ಮೇಡಮ್, ನಿಮ್ಮ ಥರನೇ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಇನ್ನೂ ಫಿಲಮ್ ನೋಡಿಲ್ಲ, ಇವಾಗ ನೋಡಬೇಕು ಅಂತ ಇದ್ದೀವಿ. 100% ಫಿಲಮ್ ತುಂಬ ಚೆನ್ನಾಗಿರುತ್ತೆ. ಯಶೋರ್ 100% ಸೂಪರಾಗಿ ಮಾಡಿದ್ದಾರೆ. ವೆಯ್ಟ್ ಮಾಡಿ ಮಾಡಿದ್ರು ಅವ್ರದ್ದು 100% ಸೂಪರಾಗಿರುತ್ತೆ ಸರ್. ಟಿಕೆಟ್ ಸಿಗೋದು ಈಸಿ ಆಯಿತಾ, ಕಷ್ಟ ಆಯಿತು? ಇಲ್ಲ, ಆನ್ಲೈನಲ್ಲೂ ಬುಕ್ ಮಾಡಿದ್ದೀನಿ. ಆನ್ಲೈನಲ್ಲೂ ಐನಾಕ್ಸಲ್ಲಿ ಮತ್ತು ನವರಂಗ್ ಥಿಯೇಟ್ರಲ್ಲಿ ಬುಕ್ ಮಾಡಿದ್ದೀನಿ. ಟಿಕೆಟ್ ತೊಗೊಂಡು ನೋಡ್ತೀವಿ. ಎರಡು ಯಾವ್ದು ಸಿಗುತ್ತೋ ಅದು. ಮತ್ತೆ ನಮಗೆ ಸಿನಿಮಾ ಹುಚ್ಚು ತುಂಬಾ. ನಾವು ಕೂಡ ಯುವರತ್ನದಲ್ಲಿ ಮಾಡಿದ್ದೀವಿ, ಅಪ್ಪು ಬಾಸ್ ಜೊತೆಗೆ, ಮತ್ತು ಜೇಮ್ಸಲ್ಲೂ ಮಾಡಿದ್ದೀವಿ. ಸೊ ಹಂಗಾಗಿ ಯಾವುದೇ ಸಿನಿಮಾ ಇದ್ರೂ ಖಂಡಿತ ಹಿಂಗೆ 100% ಫಿಲಮ್ ನೋಡಿ ಬಂದು ಫಸ್ಟ್ ನಿಮಗೆ ನಮ್ಮ ಸಿನಿಮಾ ಮಾಡಿಸ್ಕೊಂಡು ನಾವೆಲ್ಲ ಸೇರಿ ವಿನ್ ಮಾಡಿಸ್ಬೇಕು.